ಮಾಡುವಂತಹ ಹಿಂದೂ ವಿರೋಧಿಗಳ ಸಂಖ್ಯೆ ಇನ್ನ ಯಾವುದೇ ಸಮುದಾಯದಲ್ಲಿ, ಅಂದ್ರೆ ಬೇರೆ ಬೇರೆ ಕ್ರಿಶ್ಚಿಯನ್ ಆಗ್ಲಿ ಮುಸಲ್ಮಾನರಾಗ್ಲಿ ಇದರಲ್ಲಿ ಖಂಡಿತ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಇದರಲ್ಲಿ ಈ ಭೋಜಶಾಲಾ ಮಸೀದಿ, ಇಲ್ಲಿ 18-20 ಅಧ್ಯಾಯಗಳಿದೆ ಸಣ್ಣ ಸಣ್ಣದಾಗಿ. ಆಮೇಲೆ ಫೋಟೋಸು ಕೊಟ್ಟಿದ್ದಾರೆ. ನಮ್ಮ ಗೊರೈಡೆ ಅವರು ಪ್ರವಾಸ ಹೋಗಿ ಒಂದು ರಿಸರ್ಚ್ ಟೀಮ್, ಅದರ ಜೊತೆಗೆ ಅವರು ಒಂದು ಛಾಯಾಚಿತ್ರ ಗ್ರಾಹಕರನ್ನು ಕರ್ಕೊಂಡು ಹೋಗಿ ಆ ಚಿತ್ರಗಳನ್ನ ತೋರಿಸಿ ನಮಗೆ ಸ್ಪಷ್ಟವಾಗಿ ರಿಸರ್ಚ್ ಮಾಡಿ ಹೇಳಿರುವಂತಹದ್ದು. ಇದರಲ್ಲಿ ಒಂದೇ ಒಂದು ಮಾತು ಕೂಡ ತೆಗೆದುಹಾಕುವಂಥದ್ದಿಲ್ಲ, ಆಧಾರವಿಲ್ಲದೆ ಇರುವಂತಹದ್ದಿಲ್ಲ, ಪ್ರಮಾಣವಿಲ್ಲದೆ ಇರುವಂತಹದ್ದು ಏನೂ ಇಲ್ಲ. ಅವರು ಒಂದು ಹೇಳ್ತಾರೆ, ನಾನು ಅಲ್ಲಿ ಹೋಗಿ ಅಷ್ಟೇ ಬೇಜಾರು ಪಟ್ಕೊಂಡು ಬಂದಿದ್ದೆ, ಅದಕ್ಕೋಸ್ಕರವಾಗಿ ಒಂದು ಉದಾಹರಣೆ ಹೇಳ್ತೀನಿ. ಇದರಲ್ಲಿ ಭೋಜಶಾಲಾ ಮಸೀದಿ ಅಂತಿದೆ. ನಮಗೆ ಭೋಜಶಾಲಾ ಗೊತ್ತೇ ಇದೆ. ಭೋಜರಾಜ ಅಂತ ಹೇಳಿದ್ರೆ ನಮಗೆ ಕಿವಿ ನೆಟ್ಟಗಾಗುತ್ತೆ. ಎಲ್ಲರೂ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿದೀವಲ್ವಾ? ಆ ಭೋಜರಾಜಂಗೂ ಕಾಳಿದಾಸನ್ಗೂ ಆಕ್ಚುಲಿ ಕಾಲಿಕವಾದಂತಹ ಸಂಬಂಧ ಇಲ್ಲವೇ ಇಲ್ಲ. ಭೋಜರಾಜ ಇದ್ದಿದ್ದು 11ನೇ ಶತಮಾನದಲ್ಲಿ, ಪರಮಾರ ವಂಶದವನು, ಮಧ್ಯಪ್ರದೇಶದವನು. ಕಾಳಿದಾಸ ಇದ್ದಿದ್ದು 5ನೇ ಶತಮಾನ, ಗುಪ್ತರ ಕಾಲದವನು, ಸಮುದ್ರಗುಪ್ತನ ಕಡೆಯವನು ಅಂತ ಹೇಳ್ತೀವಿ. ಅಂದ್ರೆ 5 ಶತಮಾನಗಳ ವ್ಯತ್ಯಾಸ ಇದೆ. ಆದ್ರೆ ಹಿಂದೂ ಮನಸ್ಥಿತಿ ಹೇಗಿದೆ ಅಂತ ನೋಡಿ. ಕಾಳಿದಾಸ ಬಂದು ಅತ್ಯಂತ ಶ್ರೇಷ್ಠನಾದಂತಹ ಕವಿ. ಈಸ್ ಎ ಫಿಲಾಸಫರ್ ಪೊಯೆಟ್, ಪ್ರಿನ್ಸ್ ಅಮಾಂಗ್ ಇಂಡಿಯನ್ ಪೊಯೆಟ್ಸ್ ಅಂತ ಹೇಳ್ತಾರೆ. ಹೀಗೆ ಅದು ಭೋಜರಾಜ ಬಂದು ಇವನೊಬ್ಬ ಮಹಾಕವಿ, ಮಹಾವಿದ್ವಾಂಸ, ಅದರ ಜೊತೆಗೆ ತುಂಬಾ ಪರಾಕ್ರಮದಿಂದ ಆಳಿದಂತಹ ಒಬ್ಬ ರಾಜ. ಹೀಗಾಗಿ ಒಬ್ಬ ರಾಜನಲ್ಲಿ, ಕ್ಷಾತ್ರದಲ್ಲಿ ಇರಬೇಕಾಗಿರುವಂತಹ ಗುಣಗಳೇನು, ಸದ್ಗುಣಗಳೇನು, ಸತ್ವ ಏನು, ಅದು ಒಬ್ಬ ಮಹಾಕವಿ ಅವನಲ್ಲಿ ನಾವು ಏನು ಅಪೇಕ್ಷೆ ಪಡ್ತೀವಿ, ಅವೆರಡೂ ಕೂಡ ಒಂದಾದ್ರೆ ಯಾವ ಒಂದು ಅತ್ಯುತ್ತಮವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಬಹುದು ಅನ್ನೋದಕ್ಕೋಸ್ಕರವಾಗಿ ಕವಿರತ್ನ ಕಾಳಿದಾಸ ಚಿತ್ರ ಇರೋದು. ಅದನ್ನ ತಿಳ್ಕೊಳ್ಳಿ ಚೆನ್ನಾಗಿ. ಇದು ಕನ್ನಡದವ್ರು ಮಾಡಿರೋದಲ್ಲ. ಬಲ್ಲಾಳ ದೇವ ಅಂತ ಅವನು ಭೋಜ ಪ್ರಬಂಧ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಹಾಗೆ 500 ವರ್ಷಗಳ ವ್ಯತ್ಯಾಸ ಇದ್ರೂ ಕೂಡ ಕಾಳಿದಾಸನನ್ನು ಭೋಜನನ್ನು ಒಂದೇ ಕೂರಿಸಿದ್ದಾರೆ. ಕಾಳಿದಾಸ ಭೋಜರಾಜನ ಆಸ್ಥಾನ ಕವಿಯಾಗಿ ಇದ್ದಾನೆ. ಇದು ಇತಿಹಾಸ. ಅದು ಏನಾದ್ರೂ ಇರಲಿ, ಇಂಥ ಮಹಾಕವಿಗಳು, ಮಹಾರಾಜರು ಇದ್ರು. ಅವರೆಲ್ಲ ಒಟ್ಟೊಟ್ಟಿಗೆ ಇದ್ರೆ ಹೇಗಿರ್ತಾ ಇತ್ತು ಅನ್ನೋದನ್ನ ಹೇಳುವಂತಹ ಒಂದು ವಾತಾವರಣ ಈ ದೇಶದಲ್ಲಿ ಇತ್ತು ಅನ್ನೋದನ್ನ ತೋರ್ಸೋಕ್ಕೋಸ್ಕರವಾಗಿ ಈ ಸಿನಿಮಾ ನೋಡಿ. ಇವನ ಅನೇಕ ಗ್ರಂಥಗಳಿದೆ. ಒನ್ ಆಫ್ ದಿ ಮೋಸ್ಟ್ ವೆಲ್ ನೋನ್ ಇಂಟೆಲೆಕ್ಚುಯಲ್ಸ್ ಅಂತ ಹೇಳಿದ್ರೆ ನಮ್ಮ ಭೋಜರಾಜ. ಇವನದು ಸಮರಾಂಗಣ ಸೂತ್ರಧಾರ ಅಂತ ಕೇಳಿರಬಹುದು ಗ್ರಂಥಗಳು. ಅದು ಕೂಡ ಯುದ್ಧ ಕಲೆಯನ್ನ ಕುರಿತು ಬರೆದಿರುವಂತಹದ್ದು. ಇನ್ನೊಂದು ಯುಕ್ತಿ ಮಲ್ಲಿಕ ಅಂತ ಹೇಳ್ಬಿಟ್ಟು, ಅದು ಕೂಡ ಈ ನ್ಯಾವಲ್ ಇದೆಯಲ್ಲ, ನ್ಯಾವಿಗೇಷನ್ ಅಂದ್ರೆ ಈ ನೌಕೆಗಳನ್ನ ನಿರ್ಮಾಣ ಮಾಡೋದು ಹೇಗೆ ಅಂತ. ಇತ್ತೀಚೆಗೆ ಸಂಜೀವ್ ಸನ್ಯಾಲ್ ಅವರು ಇದರ ಬಗ್ಗೆ ಒಂದು ತುಂಬಾ ದೊಡ್ಡ ಉಪನ್ಯಾಸವನ್ನು ಕೊಟ್ಟರು. ಅಲ್ಲಿ ಹೇಳಿರೋ ರೀತಿಯನ್ನು ಅನುಸರಿಸಿ ಒಂದು ನೌಕೆಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಹೀಗೆ ಯುದ್ಧಶಾಸ್ತ್ರ, ರಾಜ್ಯ ಪರಿಪಾಲನಾ ಶಾಸ್ತ್ರ, ಕಾವ್ಯಗಳು. ಇನ್ನೂ ಒಂದು ಅಂಶ ಭೋಜರಾಜನ ವಿಚಾರ ಹೇಳಬೇಕು ಅಂದ್ರೆ, ರಾಮಾಯಣವನ್ನು ಕುರಿತು ವಾಲ್ಮೀಕಿ ಆದ್ಮೇಲೆ ಸಾವಿರ ಅಲ್ಲ, ಎಲ್ಲ ಧರಣಿನೇ ಅಲ್ಲಾಡ ಹೋಗೋ ಹಾಗೆ ಅಂತ ಅಷ್ಟು ಭಾರ ರಾಮಾಯಣಗಳು ಬಂದಿದೆ. ಅದರಲ್ಲಿ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಾಲ್ಮೀಕಿ ರಾಮಾಯಣದ ಸಂಗ್ರಹ ಅಂದ್ರೆ ಚಂಪು ರಾಮಾಯಣ ಅಂತ. ಚಂಪು ಶೈಲಿಯಲ್ಲಿ ಬರೆದಿರುವಂತಹ ಭೋಜರಾಜನ ರಾಮಾಯಣ. ಹೀಗೆ ಯಾವುದೇ ರೀತಿಯಲ್ಲಿ ತಗೊಂಡ್ರು ಕೂಡ ಭೋಜರಾಜ ಅತ್ಯಂತ ಶ್ರೇಷ್ಠನಾದಂತಹ ಒಬ್ಬ ವ್ಯಕ್ತಿ. ಅಂಥ ಅವನ ಬರೆದಂತಹ ಗ್ರಂಥಗಳಲ್ಲಿ ಸರಸ್ವತಿ ಕಂಠಾಭರಣ ಅಂತ ಒಂದು. ಆ ಸರಸ್ವತಿ ಕಂಠಾಭರಣ ಹೆಸರೇ ಈ ಭೋಜಶಾಲೆಗೆ ಇಟ್ಟಿದ್ದು. ಇದರಲ್ಲಿ ಸಂಸ್ಕೃತ ಪಾಠಶಾಲೆ ಇತ್ತು, ಶಾಸ್ತ್ರಗಳನ್ನು ಹೇಳ್ಕೊಡುವಂತಹದ್ದು. ಸರಸ್ವತಿಯ ಒಂದು ಅಪೂರ್ವ ಸುಂದರವಾದಂತಹ ವಿಗ್ರಹ ಶಿಲ್ಪ. ಆ 11ನೇ ಶತಮಾನದಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಈ ವಿಗ್ರಹ ಕಲಾ ಕೌಶಲ ಇದೆಯಲ್ಲ, ಶಿಲೆಗಳಲ್ಲಿ ವಿಗ್ರಹಗಳನ್ನು ನಿರ್ಮಾಣ ಮಾಡೋದು, ಇದು ಅತ್ಯಂತ ಎತ್ತರದ ಮಟ್ಟಕ್ಕೆ ಹೋಗಿತ್ತು. ಪರಮ ಸುಂದರವಾದಂತಹ ಸರಸ್ವತಿ ವಿಗ್ರಹ. ಆ ವಿಗ್ರಹ ಇವಾಗ ಲಂಡನ್ ಮ್ಯೂಸಿಯಂ ಅಲ್ಲಿದೆ, ಆಯ್ತಾ. ಹೀಗೆ ಖಾಲಿ ಆಗಿರುವಂತಹ ಭೋಜಶಾಲೆ ಅಲ್ಲಿ ಇನ್ನೊಂದು
ಇದರಲ್ಲಿ ಅಜ್ಮೇರಲ್ಲಿ ಪೃಥ್ವಿರಾಜ್ ಚೌಹಾಣ, ಅವರ ತಂದೆ ವಿಜಯರಾಜ್ ಚೌಹಾಣ ಇವರು ಕಟ್ಟಿಸಿದ್ದಂತಹ ಒಂದು ಸರಸ್ವತಿ ಮಂದಿರ. ಅಲ್ಲೂ ಕೂಡ ಸಂಸ್ಕೃತ ಪಾಠಶಾಲೆ. ಆ ಪಾರಿಜಾತ ಮಂಜರಿ ಅನ್ನೋ ಒಂದು ನಾಟಕವನ್ನ ಅಲ್ಲೇ ಶಿಲೆಗಳಲ್ಲಿ ಕೆತ್ತಿದ್ದಾರೆ. ಅದು ಕೂಡ ಆಗಿದೆ. ಅದು ಅಜಮೇರು. ಅದು ಕೂಡ 2.5 ದಿನಕ. ಅದ್ರ ಬಗ್ಗೆ 1-2 ಮಾತು ಹೇಳ್ತೀನಿ ಆಮೇಲೆ ನಾನು. ಹೀಗೆ ಭೋಜರಾಜನ ಈ ಒಂದು ಅದ್ಭುತವಾದಂತಹ ಶಾಲೆಯನ್ನ ಹೊಡೆದಾಕಿದ್ದಷ್ಟೇ ಅಲ್ಲದೆ ಶಂಸುದ್ದೀನ್ ಅನ್ನೋನು ಅದನ್ನ ಮಸೀದಿಯನ್ನಾಗಿ ಮಾಡ್ದ. ಅವನು ಮಾಡಿದ್ದಾಯ್ತು, ಹಾಳಾಗಿ ಹೋಯ್ತು. ಇವತ್ತಿನ ದಿವಸ ನಾನು ಹೋಗಿದ್ದು 2008ರಲ್ಲಿ ಅಲ್ಲಿಗೆ. ಇವರು ಗೊರಾಡಿಯ ಅವರು ಹೋಗಿದ್ದು 2001ರಲ್ಲಿ. ನಿಮಗೆ ಏನಾದ್ರೂ ಇದನ್ನ ಕೇಳಿದ್ರೆ ಏನ್ ಅನ್ಸುತ್ತೆ ಅನ್ನೋದನ್ನ ಹೇಳಿ. ನಾವು ಹೋದ್ರೆ ಅಲ್ಲಿ ಸರ್ಪಗಾವಲು ಪೊಲೀಸರದು ಇಬ್ರು ಇರ್ತಾರೆ. ಶಾಸನ ಇದನ್ನು ಹಾಕೊಂಡಿರ್ತಾರೆ, ಮಿಲಿಟರಿ ಡ್ರೆಸ್ ಅಲ್ಲೂ ಇರ್ತಾರೆ, ಪೊಲೀಸ್ ಡ್ರೆಸ್ ಅಲ್ಲೂ ಇರ್ತಾರೆ, ಹಾಗೆ ಮಫ್ತಿಲ್ಲೂ ಇರ್ತಾರೆ. ಒಳಕ್ಕೆ ಬಿಡ್ಲಿಲ್ಲ. ಯಾಕೆ ಅಂತ ನಾವು ಕೂತ್ಕೊಂಡ್ವಿ. ನಾನು ಇಂದೋರ್ಗೆ ಹೋಗಿದ್ದೆ, ನಾನು ನಮ್ಮ ಮನೆಯವರು. ಧಾರಕ್ಕೆ ಹೋಗದೆ ಇರ್ತೀವಿ. ಆ ಭೋಜರಾಜನ್ನ ನಾವು ತಲೆ ಮೇಲೆ ಇಟ್ಕೊಂಡು ಮೆರೆಸೋವಂಥವ್ರು. ಭೋಜ ಭೋಜ ಧಾರ ಅಂತ ಅಂದ್ಬಿಟ್ರೆ ಬಹಳ ಖುಷಿ ನಮ್ಗೆ. ಹೋದ್ರೆ ಒಳಗೆ ಬಿಡ್ಲಿಲ್ಲ. ಅದರ ಹೆಸರು ಸರಸ್ವತಿ ಮಂದಿರ ಅಂತ, ಆಕ್ಚುಲಿ ಭೋಜಶಾಲಾ ಅಂತ. ಆದ್ರೆ ಇವಾಗ ಅದು ಮಸೀದಿ ಅಂತ ASI ರೆಕಾರ್ಡ್ಸ್ ಅಲ್ಲೆಲ್ಲ ಇರೋವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅದು ಮುಸಲ್ಮಾನರಿಗೋಸ್ಕರವಾಗಿ 52 ವರ್ಷದಲ್ಲಿ 52 ದಿವಸ ಪ್ರವೇಶ ಇದೆಯಂತೆ, ಪ್ರತಿ ಶುಕ್ರವಾರನೂ ಕೂಡ. ಅದೇ ಹಿಂದೂಗಳಿಗೆ ವಸಂತ ಪಂಚಮಿ ದಿವಸ ಒಂದೇ ಒಂದು ದಿವಸನಂತೆ.